ಎಷ್ಟು ಸುಲಭವಾಗಿ ಎದ್ದೇಳುತ್ತೆ ನೋಡಿ ಈ ಅಕ್ಕಿ ಹಪ್ಪಳ. ರುಬ್ಬೋದು ಬೇಡ, ನೆನೆಸೋದು ಬೇಡ, ಕೇವಲ ರೇಷನ್ ಅಕ್ಕಿನ 2 ಗಂಟೆಗಳ ಕಾಲ ಬರೀ ತೊಳೆದ್ಬಿಟ್ಟಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಅಷ್ಟೇ. ಇಡೀ ರಾತ್ರಿ ನೆನೆಸ್ಬೇಕನ್ನೋದಿಲ್ಲ, ರುಬ್ಬಬೇಕನ್ನೋದಿಲ್ಲ, ಟೆನ್ಷನ್ ಇಲ್ಲ. ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು? ಹಾಗೆ ನೋಡಿ ಮಸಾಲೆ ಅಕ್ಕಿ ಹಪ್ಪಳ ಎಷ್ಟು ಚೆನ್ನಾಗಿ ಅಗ್ಲವಾಗಿ ಅರಳ್ತಾ ಇದೆ ಅಂತೇಳಿ. ಒಂದು ಸತಿ ಈ ರೀತಿ ಮಾಡ್ಕೊಳ್ಳಿ ಸಾಕು, ಇಷ್ಟಪಟ್ಟು ತಿಂತಾರೆ. ವರ್ಷಾನುಗಟ್ಲೆ ಟೆನ್ಷನ್ನೇ ಇರೋದಿಲ್ಲ. ಇದನ್ನು ಬೇಸಿಗೆದಲ್ಲೇ ಮಾಡ್ಕೋಬೇಕಂತ ಏನಿಲ್ಲ, ಯಾವಾಗಾದರೂ ಮಾಡ್ಕೋಬೋದು. ಕೇವಲ ರಾತ್ರಿ ಹೊತ್ತು ಇದನ್ನು ನೀವು ಫ್ಯಾನಿನ ಗಾಳಿಗೆ ಹಾಕಿದರೆ ಸಾಕು, ನೆಕ್ಸ್ಟ್ ಡೇ ಅನ್ನೋದ್ರೊಳಗಡೆ ಕರುಮ್ ಕ್ರಿಸ್ಪಿ ಹಪ್ಪಳ ರೆಡಿ ಆಗಿಬಿಡುತ್ತೆ. ನೋಡಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ಫಸ್ಟು ನಾನು ಇಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದು 1 ಕಪ್ ಏನಿದೆ ನೋಡಿ, 1 ಲೋಟ, ಕರೆಕ್ಟಾಗಿ 1 ಲೋಟ ಅಥವಾ 1 ಕಪ್ ಆಗುವಷ್ಟು ಅಳತೆ ಇದೆ. ಸೊ ಹಾಗಾಗಿ ಇಲ್ಲಿ ಲೋಟದ ಲೆಕ್ಕದಲ್ಲಿ ಕೂಡ ತೊಗೊಂಡಿದ್ದೀನಿ, ಕಪ್ಪಿನ ಲೆಕ್ಕದಲ್ಲಿ ಕೂಡ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿ ಏನಿದೆ ನೋಡಿ, ಅದನ್ನು ರೇಷನ್ ಅಕ್ಕಿನ ಫಸ್ಟು ನೀಟಾಗಿ ಒಂದು 4 ರಿಂದ 5 ಸತಿ ವಾಶ್ ಮಾಡ್ಕೋಬೇಕಾಗುತ್ತೆ. ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು 2 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಬೆಳಿಗ್ಗೆ ಮಾಡ್ತಾ ಇದ್ದೀರಂದರೆ 8ಕ್ಕೆ ನೆನೆ ಹಾಕಿದರೆ 10 ಗಂಟೆಗೆ ನೀವು ಇದನ್ನು ಮತ್ತೆ ಒಂದು ಸತಿ ತೊಗೋಬೇಕಾಗುತ್ತೆ ನೋಡಿ ಅಷ್ಟೇ. ಮತ್ತೇನೇನು ಬೇಕಾಗೋದಿಲ್ಲ, ಮಿಕ್ಸಿಗೆ ಹಾಕ್ಕೋಬೇಕಂತ ಇಲ್ಲ, ಎಂಥದ್ದು ಇಲ್ಲ. ಆಮೇಲೆ ನೋಡಿ ಇವಾಗ ಇದನ್ನು ತೊಳೆದ್ಬಿಟ್ಟು ವಾಶ್ ಮಾಡ್ಕೊಂಡ್ಮೇಲೆ ಸೈಡಿಗೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನೀಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರಿಗೆ ನಾನು ಫಸ್ಟು 1 ಕಪ್ ಅಕ್ಕಿ ಏನು ತೊಗೊಂಡಿದ್ನಲ್ವ, ಅದಕ್ಕೆ ಬರೋಬ್ಬರಿ 5 ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹೆಚ್ಚು ಬೇಡ, ಕಮ್ಮಿ ಬೇಡ, ಎಂಥದ್ದು ಬೇಡ, ಕರೆಕ್ಟಾಗಿ 5 ಕಪ್ ಆಗುವಷ್ಟು ನೀರನ್ನಷ್ಟೇ ಹಾಕಿ. ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂತಂದರೆ ಹಾಕೋ ಟೈಮ್ನಲ್ಲಿ ಏನಾಗೋದಿಲ್ಲ, ಬಟ್ ಎದ್ದೇಳೋ ಟೈಮ್ನಲ್ಲಿ ಏನಿದೆ ನೋಡಿ, ಅಂದರೆ ಈ ಒಂದು ಹಪ್ಪಳ ರೆಡಿಯಾಗಿರುತ್ತಲ್ವ, ಬಿಸಿಲಿಗೆ ಒಣಗಿದ ತಕ್ಷಣ ಏನಾಗುತ್ತೆ, ಕ್ರ್ಯಾಕ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ. 5 ಕಪ್ ಆಗುವಷ್ಟು ನೀರನ್ನು ಹಾಕಿದ ಮೇಲೆ ಚೆನ್ನಾಗಿ ಕುದಿಸೋಕೆ ಬಿಟ್ಬಿಡೋಣ. ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಸೋಡಾ ಆಗಿರ್ಬೋದು ಏನು ಎಕ್ಸ್ಟ್ರಾ ಏನೇನು ಬಳಸ್ತಾ ಇಲ್ಲ, ಉಪ್ಪು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಮನೆಯಲ್ಲೇ ಇರುವಂಥ ಐಟಮ್ಸ್ನೇ ಆ್ಯಡ್ ಮಾಡ್ತಾ ಇರೋದು. ಮಸಾಲ ಹಪ್ಪಳ ತುಂಬ ಸುಲಭವಾಗಿ ಮಾಡ್ಬೋದು. ಹೊರಗಡೆಯಿಂದ ಯಾವ ರೀತಿ ತರ್ತಿರಲ್ವ ಕಿರಾಣಿ ಅಂಗಡಿಯಿಂದ, ಅದೇ ರೀತಿ ಟೇಸ್ಟ್ ಇರುತ್ತೆ, ಅದೇ ಫ್ಲೇವರ್ ಇರುತ್ತೆ. ಒಂದು ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ಜೀರಿಗೆ ಹಾಕಿದ ಮೇಲೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಹಾಗೆ 1 ಟೇಬಲ್ ಸ್ಪೂನ್ ಕರಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಇವನ್ನೆಲ್ಲ ರೋಸ್ಟ್ ಮಾಡಿ ಹಾಕ್ಕೊಂಡಿರೋದು, ನೀವು ಅದೇ ರೀತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನೋಡಿ, ಈ ರೀತಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಜೀರಿಗೆ ಕಲರ್ ಏನಿದೆ ನೋಡಿ ಬಿಟ್ಕೊಂಡ್ಬಿಟ್ಟಿದೆ ನೀರಿನಲ್ಲಿ. ಈಗ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ನೀವೇನು ಮಾಡಬೇಕು, ಇದಕ್ಕೆ ಮಸಾಲ ನಾವು ರೆಡಿ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಈಗ ಒಣ ಮೆಣಸಿನ್ಕಾಯ್ದು ಮಾಡ್ತಾ ಇರೋದು ಮಸಾಲ ಹಪ್ಪಳ. ಹಾಗಾಗಿ ನೋಡಿ ಇಲ್ಲಿ ಒಂದು 8 ರಿಂದ 10 ಒಣ ಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕೂಡ ಅಷ್ಟೇ ಒಂದು ಕುದಿ ಬರೋಕ್ಕೆ ಬಿಡಬೇಕಾಗುತ್ತೆ. ಒಂದು ಕುದಿ ಬಂದ ತಕ್ಷಣ ಏನಿದೆ ಅದರ ಮಸಾಲ ಏನಿದೆ ಆಗಿರುತ್ತೆ. ನಿಮಗೆ ಇಲ್ಲಿ ಉಪ್ಪು ಏನಾದರೂ ಸ್ವಲ್ಪ ಕಮ್ಮಿ ಅನಿಸಿದರೆ ಇವಾಗೆ ಹಾಕ್ಕೊಂಬಿಡಿ. ಆಮೇಲೆ ಹಾಕಿದರೆ ಏನಾಗುತ್ತೆ, ಸ್ವಲ್ಪ ಫ್ಲೇವರ್ನಲ್ಲಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಉಪ್ಪಿನ ಕ್ವಾಂಟಿಟಿ ಏನಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನೆನೆಸಿಟ್ಟಿರುವಂಥ ಅಕ್ಕಿ ಏನಿದೆ ನೋಡಿ ಸ್ನೇಹಿತರಿಗೆ, ಅಕ್ಕಿ ನೆನೆಸಿ ಇಟ್ಕೊಂಡಿದ್ವಲ್ವ, ಅದನ್ನು ಈಗ ಹಾಕಬೇಕು. ಹಾಕಿಬಿಟ್ಟು ಒಂದು 4 ವಿಸಿಲು, ಜಾಸ್ತಿ ಬೇಡ, ಕರೆಕ್ಟಾಗಿ 4 ರಿಂದ 5 ವಿಸಿಲ್ ಹಾಕ್ಸಿದ್ರೆ ಸಾಕು. ರೆಡಿ ಆಗಿಬಿಡುತ್ತೆ ನಮ್ಮ ಈ ಮಸಾಲೆ ಹಪ್ಪಳ ಮಾಡೋದು. ಅಕ್ಕಿ ಹಪ್ಪಳ ತುಂಬ ಸುಲಭವಾಗಿ ಮಾಡ್ಕೋಬೋದು. ಇದು ಎಲ್ಲ ಸೇರಿದರೆ ಒಂದು 2 ರಿಂದ 3 ಗಂಟೆ ಕೆಲಸ ಅಷ್ಟೇ. ಅಕ್ಕಿ ನೆನೆಸೋದು ಒಂದೇ ಟೈಮ್ ಹಿಡಿಯೋದು, ಅದು ಬಿಟ್ಟರೆ ಈ ಹಪ್ಪಳ ಮಾಡ್ಕೊಳೋಕ್ಕೆ ಮಿನಿಮಮ್ 1 ಅವರ್ ಅನ್ನೋದ್ರೊಳಗೆ ಕೆಲಸ ಮುಗಿದೋಗ್ಬಿಡುತ್ತೆ. ಈಗ 4 ವಿಸಿಲ್ ಆಗಿದೆ ನೋಡಿ. 4 ವಿಸಿಲ್ ಆಗಿದ್ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಮುದ್ದೆ ಆಕಾರದಲ್ಲಾಗಿದೆ ನೋಡಿ. ಇಷ್ಟಾದರೆ ಸಾಕು. ಇಷ್ಟು ತೆಳು ಕಾಣ್ತಾ ಇದೆಯಲ್ವಾ, ಇದು ಏನಿದೆ ನೋಡಿ, ಇನ್ನೊಂದು 10 ನಿಮಿಷ ಬಿಟ್ಟರೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಾರ್ದಂಗೆ ಒಂದು 10 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಟ್ಟರೆ ಸಾಕಾಗುತ್ತೆ. ಬಿಸಿ ಇದ್ದಂಗೆ ಹಾಕೋಕ್ಕೆ ಬರೋದಿಲ್ಲ, ಯಾಕಂತಂದರೆ ಕೈ ಏನಿದೆ ಸುಟ್ಕೊಂಡು ಬಿಡ್ತೀರಾ. ಇಲ್ಲ ನಿಮ್ಮ ಹತ್ರ ಪಾಲಿಥಿನ್ ಬ್ಯಾಗ್ ಇದೆ ಅಂತಂದರೆ ಅದರಿಂದ ನೀವು ಹಿಟ್ಟನ್ನು ಹಾಕ್ತೀವಲ್ವ, ಆ ರೀತಿ ಆದರೂ ನಾದ್ಕೋಬೋದು. ನನ್ನ ಹತ್ರ ಇಲ್ಲಿ ನೋಡಿ ಮಸಿಯೋ ಕೋಲ್ ಇದೆ. ಮಸಿಯೋ ಕೋಲಿಂದ ನಾನಿಲ್ಲಿ ನೀಟಾಗಿ ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿ ಇಲ್ಲ ಅನ್ನೋ ಹಾಗಿದ್ದರೆ ನೀವು ಒಂದು ಬ್ಯಾಗ್ನಲ್ಲಿ ಹಾಕ್ಬಿಟ್ಟು, ಪಾಲಿಥಿನ್ ಬ್ಯಾಗ್ನಲ್ಲಿ ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನು ನಾದ್ತೀವಲ್ವ, ಅದಕ್ಕೆ ನಾದ್ಕೊಂಡ್ರೆ ಸರಿ ಹೋಗುತ್ತೆ. ಮುದ್ದೆ ಇದ್ದಾಗ, ಬಿಸಿ ಇದ್ದಾಗ ಏನಾಗುತ್ತೆ, ಈ ರೀತಿ ಮುದ್ದೆ ಥರ ಮಾಡ್ಕೊಂಡ್ಬಿಟ್ವಿ ಅಂದರೆ ಸಾಕು. ಇದರಲ್ಲಿ ಸ್ವಲ್ಪ ಕೂಡ ರೈಸ್ ಉಳಿಯೋದಿಲ್ಲ. ತುಂಬ ಅಂದರೆ ತುಂಬ ಸ್ಮೂತಾಗಿ ಬ್ಲೆಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಬಿಸಿ ಇದ್ದಾಗೆ ಜಲ್ದಿ ಮಾಡ್ಕೊತಾ ಇರೋದು. ಇಷ್ಟು ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಬಿಟ್ಟರೆ ಸಾಕು.
ಸಾಕು. ಬಿಸಿ ಇದ್ದಿದ್ದು ತಣ್ಣಗಾಗಬೇಕು. ತಣ್ಣಗಾದ ತಕ್ಷಣವೇ ನಾವು ಹಪ್ಪಳನ ಮಾಡ್ಕೊಳೋಕ್ಕೆ ರೆಡಿ ಆಗುತ್ತೆ, ಸಿದ್ಧತೆ ಆಗಿಬಿಟ್ಟಿರುತ್ತೆ. ನೋಡಿ ಇವಾಗ ಆಯಿತು, ರೆಡಿ ಆಗಿದೆ. ಇದನ್ನು ನಾನು ಫ್ಲೇಮ್ನ ಬಂದ್ ಮಾಡ್ಕೊಂಡಿದ್ದೀನಿ. ಬಂದ್ ಮಾಡ್ಕೊಂಡ್ಬಿಟ್ಟೆ ನಾನು ಇದನ್ನು ತಿರ್ಸ್ಕೊತಾ ಇರೋದು. ಇಲ್ಲ ಅಂತಂದರೆ ಏನಾಗುತ್ತೆ, ಇದು ನಮ್ಮ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫ್ಲೇಮ್ನ ಬಂದ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಕೆಳಗಡೆ ಹೊತ್ಬಿಡುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಒಂದು 10 ನಿಮಿಷಗಳ ಕಾಲ ಬಿಟ್ಟ ತಕ್ಷಣ ನೋಡಿ ಎಷ್ಟು ಗಟ್ಟಿ ಆಗ್ತಾಯಿದೆ. ಈ ರೀತಿ ಆದಾಗ ನಾವೇನು ಮಾಡಬೇಕಪ್ಪ ಅಂದರೆ ಒಂದೊಂದೇ ಉಂಡೆಗಳನ್ನು ತೊಗೋಬೇಕು. ಒಂದು ಪ್ಲೇಟಿನ ಸಹಾಯದಿಂದ ಒಂದು ಪಾಲಿಥೀನ್ ಬ್ಯಾಗ್ ಏನಿರುತ್ತಲ್ವ ಆ ಥರ ಇಲ್ಲ ಕವರ್ ಇತ್ತಂದರೆ ಇದು ನೋಡಿ ಈ ರೀತಿ ಕವರ್ಗಳಿರುತ್ತಲ್ವ, ಶೀಟ್ ಇರುತ್ತೆ ನೋಡಿ, ನಾವು ಮಾಡುವಂತಹ ಈ ಹಪ್ಪಳ ಪಾಪಡಿ ಮಾಡೋದಕ್ಕೆ, ಸಂಡಿಗೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಒಂದು ಶೀಟ್ ಅಂತ ಅವೈಲೇಬಲ್ ಇರುತ್ತೆ. ಆ ಶೀಟ್ನ ನೀವು ತೊಗೊಂಬಿಟ್ರೆ ಸಾಕು. ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. 1 ಲೋಟ ರೇಷನ್ ಅಕ್ಕಿಯಲ್ಲಿ ನಾನು ಟೋಟಲಾಗಿ 100 ಹಪ್ಪಳಗಳನ್ನು ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ರಾಜಸ್ಥಾನಿ ಸ್ಟೈಲ್ನಲ್ಲಿ ಮಾಡೋಕ್ಕೆ ಹೋದರೆ ಮಿನಿಮಮ್ ನಿಮಗೆ ಒಂದು 50ರಿಂದ 60 ಹಪ್ಪಳಗಳು ಸಿಗುತ್ತೆ. ದೊಡ್ಡ ಸೈಜ್ನಲ್ಲಿ ಮಾಡಿದರೆ. ಸಣ್ಣ ಸೈಜ್ನಲ್ಲಿ ಮಾಡಿಕೊಂಡ್ರೆ 100 ಹಪ್ಪಳಕ್ಕಿಂತ ಜಾಸ್ತಿ ಆಗುತ್ತೆ. ಈಗ ಇದನ್ನು ಉಲ್ಟಾ ಮಾಡಿ ಕೂಡ ತೋರಿಸಿದ್ದೀನಿ ನೋಡಿ. ಇವಾಗ 2 ದಿನ ಬಿಸಿಲಿಗೆ ಒಣಗಿಸಿದ್ದೀನಿ. ಬಿಸಿಲಿಗೆ ಒಣಗಿಸಿದ ಮೇಲೆ ಯಾವ ರೀತಿ ಬಂದಿದೆ ಅಂತ ಕೂಡ ನೋಡ್ಕೊಂಬಿಡಿ. ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ಅಕ್ಕಿ ಮಸಾಲ ಹಪ್ಪಳ. ಈಗ ನೋಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ವ, ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ ಹಪ್ಪಳನ ಹಾಕ್ಕೊಂಬಿಡೋಣ. ಎಷ್ಟು ಅಗಲವಾಗಿ ಹರಳ್ತಾ ಇದೆ ನೋಡಿ, ಎಷ್ಟು ದೊಡ್ಡದಾಗಿ ಬಂದಿದೆ ಅಂಥೇಳಿ. ಈ ಒಂದೇ ಒಂದು ಹಪ್ಪಳ ನೀವು ನಂಬುತ್ತೀರಲ್ವಾ ಎಷ್ಟು ದೊಡ್ಡದಾಗಿ ಎಷ್ಟು ಅಗಲವಾಗಿ ಹರಳಿದೆ ಅಂಥೇಳಿ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಚಮಚೆ ಇಲ್ಲ ಅಂತಂದರೆ ಈ ರೀತಿ ಪಕ್ಕಡ್ ಅಂತೇಳಿ ಬರುತ್ತೆ, ಈ ರೀತಿ ಆದರೂ ತೊಗೋಬೋದು. ಈಸಿಯಾಗಿ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಕಿ ಹಪ್ಪಳ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡೋದು ಅಂಥೇಳಿ. ಈ ವಿಡಿಯೋ ನಿಮಗೆ ಸ್ವಲ್ಪನೂ ಇನ್ಫಾರ್ಮೇಟಿವ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಅದರ 2 ಪಟ್ಟಾಗುವಷ್ಟು ಅರಳಿದೆ ನೋಡಿ, ಕಾಣ್ತಾ ಇದೆ ಅಲ್ವಾ ನಿಮಗೆ, ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.